ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಜಿಗ್ಜಾಗ್ ಮಿಷಿನಲ್ಲಿ ಯಾವ ರೀತಿ ಮಿಷಿನ್ ವರ್ಕ್ ಮಾಡೋದು ಅಂತ ತೋರಿಸ್ತಿದ್ದೀನಿ. ಅದಕ್ಕಿಂತ ಮುಂಚೆ ನಿಮಗೂ ಯಾರಿಗಾದ್ರೂ ಜಿಗ್ಜಾಗ್ ಮಿಷಿನ್ ಇದೆ, ನಾವು ವರ್ಕ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು, ನಾವು ವರ್ಕ್ ಮಾಡೋದು ಯಾವ ರೀತಿ ಅಂತ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ಪ್ಲೀಸ್ ಕಮೆಂಟ್ ಮಾಡಿ. ಯಾವ ರೀತಿ ವರ್ಕ್ ಮಾಡ್ಬೋದು ಅಂತ ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಯಾವ ರೀತಿ ಡಿಸೈನ್ನ ಟ್ರೇಸ್ ಮಾಡ್ಕೋಬೋದು, ಒಂದು ಡಿಸೈನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅದನ್ನೆಲ್ಲನೂ ಇನ್ಮೇಲೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ. ಅದಕ್ಕಿಂತ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ನಾನು ಈ ರೀತಿ ಡಿಸೈನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಥರ ಡಿಸೈನ್ಸ್ ಬಂದಾಗ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಎಲ್ಲ ಡಿಸೈನ್ಸು ಸೇಮ್ ಒಂದೇ ರೀತಿ ಫಿನಿಶಿಂಗ್ ಬರುತ್ತೆ ಮತ್ತು ನೀಟಾಗಿ ಬರುತ್ತೆ. ಆ ಉದ್ದೇಶದಿಂದ ನಾನು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಬರೀ ಥ್ರೆಡ್ ವರ್ಕ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಗ್ರ್ಯಾಂಡ್ ಲುಕ್ಕು ಕೊಡುತ್ತೆ. ನಾವು ಬೇಕು ಅಂದರೆ ಇದಕ್ಕೆ ಸ್ಟೋನ್ಸು ಹಾಕ್ಕೋಬೋದು. ಇದನ್ನೆಲ್ಲ ಯಾವ ರೀತಿ ವರ್ಕ್ ಮಾಡೋದು ಅಂತ ನೋಡೋಣ. ನಾನು ಈ ರೀತಿ 3 ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಈ ಥರ ಥ್ರೆಡ್ಡಲ್ಲಾದರೆ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ನೀವು ಇದೇ ರೀತಿ ಥ್ರೆಡ್ ತೊಗೊಳ್ಳಿ. ನಾನು ಸ್ಟಾರ್ಟಿಂಗಲ್ಲಿ ಗ್ರೀನ್ ಕಲರ್ ಥ್ರೆಡ್ನ ಈ ಫ್ಲವರ್ಗೆ ಹಾಕ್ತಾ ಇದ್ದೀನಿ. ಇದೇ ಥರ ಎಲ್ಲ ಫ್ಲವರ್ಸ್ಗೂ ಗ್ರೀನ್ ಕಲರ್ ಹಾಕ್ಕೋಬೇಕು. ಈಗ ಎಲ್ಲ ಕಲರ್ ಥ್ರೆಡ್ಡಲ್ಲಿ ಲೀವ್ಸ್ನ ಹಾಕ್ಕೊಳ್ತಾ ಇದ್ದೀವಿ. ಇದೇ ಥರ ಇನ್ನು ಉಳಿದಿರೋ ಎಲ್ಲದರಲ್ಲೂ ಲೀವ್ಸ್ ಇದೆಯಲ್ಲ ಅದಕ್ಕೆಲ್ಲದಕ್ಕೂ ಫಿಲ್ ಮಾಡ್ಕೋಬೇಕು. ಈ ಥರ ಎಲ್ಲ ಫ್ಲವರ್ಸ್ ಆದಮೇಲೆ ಇಲ್ಲೇನು ನೆಕ್ ಲೈನ್ ಇದೆಯಲ್ಲ ಆ ನೆಕ್ ಲೈನಿಗೆ ಸ್ಯಾಟಿನ್ ಸ್ಟಿಚ್ನ ಫಿಲ್ ಮಾಡ್ಕೋಬೇಕು.
ಥರ ಗೋಲ್ಡ್ ಕಲರ್ ಥ್ರೆಡ್ಡಲ್ಲಿ ಇರುತ್ತಾ ಈ ಥರ ನೆಕ್ಲೈನ್ನ ಮತ್ತು ಫ್ಲವರ್ಸ್ನ ಎಲ್ಲ ಬಿಡಿಸ್ಕೊಂಡಿದ್ದೀನಿ. ಇದಾದಮೇಲೆ ಈಗ ಫ್ಲವರ್ ಸೆಂಟ್ರಿಗೆ ಜರಿ ಥ್ರೆಡ್ಡು ಮತ್ತು ಇದ್ರದ್ದು ಫಿನಿಶಿಂಗಿಗೆ ಜರಿ ಥ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಫ್ಲವರ್ ಸೆಂಟ್ರಲ್ಲಿ ಈ ರೀತಿ ಜರಿ ಥ್ರೆಡ್ ಹಾಕೋದ್ರಿಂದ ಈ ಥರ ಲೀವ್ಸು ಎಂಡಿಗೆ ಸ್ವಲ್ಪ ಜರಿ ಥ್ರೆಡ್ನಿಂದ ಡಿಸೈನ್ ಮಾಡೋದ್ರಿಂದ ತುಂಬ ಲುಕ್ಕಾಗಿ ಕಾಣುತ್ತೆ ಮತ್ತು ಗ್ರ್ಯಾಂಡ್ ಫಿನಿಶಿಂಗ್ ಬರುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡ್ತಿರೋದು. ಇದೇ ಥರ ಎಲ್ಲೆಲ್ಲಿ ಗ್ಯಾಪ್ ಇರುತ್ತಲ್ವ ಅಲ್ಲಿಗೆ ಒಂದು ರೌಂಡಾಗಿ ಜರಿ ಥ್ರೆಡ್ಡಲ್ಲಿ ಹಾಕ್ಕೊಂಡು ಅಲ್ಲಿಗೆ ಸ್ಟೋನ್ ಹಾಕಿದ್ರೆ ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ. ಫಿನಿಶ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಇಲ್ಲೇನು ರೌಂಡ್ ಶೇಪ್ ನಾನು ಹಾಕ್ಕೊಂಡಿದ್ದೀನೋ ಇಲ್ಲಿಗೆ ಸ್ಟೋನ್ ಹಾಕ್ಕೊಂಡ್ರೆ ತುಂಬ ನೀಟಾಗಿ ಕಾಣಿಸುತ್ತೆ ಮತ್ತು ಗ್ರ್ಯಾಂಡ್ ಲುಕ್ಕು ಕೊಡುತ್ತೆ. ಈಗ ಈ ರೀತಿ ಸ್ಟೋನ್ಸ್ನ ಹಾಕ್ಕೊಳ್ತೀನಿ, ನೋಡೋಣ ಹಾಕ್ಕೊಂಡಾದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ. ಸ್ಟೋನ್ ಎಲ್ಲ ಹಾಕಿದಾಗ ಹಿಂಗೆ ನೀಟಾಗಿ ಫಿನಿಶಿಂಗ್ ಬಂದಿರುತ್ತೆ. ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ. ಫ್ರಂಟು ಬ್ಯಾಕು ಸ್ಲೀವ್ಸ್ ಎಲ್ಲ ಇದೇ ರೀತಿ ಮಾಡಿಕೊಂಡ್ರೆ ತುಂಬ ಗ್ರ್ಯಾಂಡಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ.